ಮೈಸೂರು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ. ದೀಪಕ್ ನೇತೃತ್ವದಲ್ಲಿ ಕರ್ನಾಟಕ ಸೇನಾಪಡೆ ವತಿಯಿಂದ ಮೈಸೂರಿನ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ಇತ್ತೀಚೆಗಷ್ಟೇ ನಿಧನರಾದ ಹಿರಿಯ ಛಾಯಾಗ್ರಾಹಕ ಮಧುಸೂದನ್ಗೆ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ಇತ್ತೀಚೆಗೆ ಪತ್ರಕರ್ತರ ಬಳಗದಲ್ಲಿ ಅಕಾಲಿಕ ಮರಣಗಳು ಸಂಭವಿಸುತ್ತಿದೆ. ಪ್ರತಿ ಸಾವು ನಮಗೆ ಪಾಠ ಕಲಿಸುತ್ತದೆ. ಸಂಕಷ್ಟದಲ್ಲಿ ಯಾರೂ ಸಹಾಯ ಮಾಡುವುದಿಲ್ಲ ಎಂದು ಅಧ್ಯಕ್ಷ ಕೆ. ದೀಪಕ್ ಬೇಸರ ವ್ಯಕ್ತಪಡಿಸಿದರು. ಅಲ್ಲಿ ಹೋಗಿ ಅಗ್ರಹಾರ ಇಷ್ಟು ವರ್ಷದಲ್ಲಿ ಭವನ ಇಟ್ಕೊಂಡು ನನ್ನೊಬ್ಬ ಸದಸ್ಯನ ಭಾವಚಿತ್ರವನ್ನ ಆ ಜಾಗದಲ್ಲಿ ನೋಡ್ಲಿಕ್ಕೆ ಗೊತ್ತಿಲ್ಲ. ಹಾಗಾಗಿ ನನ್ನ ಬಗ್ಗೆ ಹೀಗೆ ಹೋಲಿಕೆ ಅಂತ ಹೇಳಿ ಗೌರವ ಸಮರ್ಪಣೆ ಮಾಡುವಂತದ್ದು. ಇಂಥ ಎಷ್ಟೋ ಕಾರ್ಯಕ್ರಮನ ಮುಗಿತಾರೆ ಅಗ್ರಹಾರ. ಇವತ್ತು ಅವರೇ ನಾವು ಶ್ರದ್ಧಾಂಜಲಿ ಸಭೆ ಮಾಡ್ತೀವಿ. ನೀವು ಕೂಡ ಸೇರ್ಕೊಂಡಿಲ್ಲ, ನಾವು ಕೂಡ ಸೇರ್ಕೊಂಡಿಲ್ಲ. ಏನೋ ಗೊತ್ತಿಲ್ಲ, ಇತ್ತೀಚೆಗೆ ಪತ್ರಕರ್ತರ ವಲಯದಲ್ಲಿ ತುಂಬಾ ಅಕಾಲಿಕ ಮರಣಗಳು, ದುರಂತ ಸಾವುಗಳು ನಾನು ಅತಿ ಹೆಚ್ಚು ನೋಡ್ತಿರೋದು ಬಹುಶಃ ನಾವು ಅದಷ್ಟು ಅಂತ ನಮಗೆ ಬಯಸ್ತೇನೆ. ಇವತ್ತು ಕೂಡ ಪತ್ರಕರ್ತರು ಆಕ್ಸಿಡೆಂಟ್ ಆಗಿದ್ದಾರೆ, ಇನ್ನೊಬ್ಬರಿಗೆ ಆಪರೇಷನ್ ಆಗಿದೆ. ಇವತ್ತು ಕೂಡ ಅಸೋಸಿಯೇಷನ್ ಅವ್ರಿಗೆ ಸುರಕ್ಷಾ ನಿಧಿಯಲ್ಲಿ ಸುಖದ ಬಿಡುಗಡೆ ಮಾಡಿ ಅವ್ರ ಮನೆಗೆ ಕಳಿಸ್ತೇವೆ. ಈಗ ಕೊಟ್ಬಿಟ್ಟು ಬರೋದಂತ ಮೊದಲು ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ ಸಂದರ್ಭದಲ್ಲಿ ಹಾಸ್ಪಿಟಲ್ ಹೋದಾಗ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ನಾನೆಲ್ಲ ಇವಾಗ ಪತ್ರಕರ್ತರು ನಾನು ಬೈತಾ ಇರ್ತೀನಿ, ಸಿಕ್ಕಾಪಟ್ಟೆ ಬೈತಾ ಇರ್ತೀನಿ. ನಾವು ಪ್ರತಿ ಸಾವಲ್ಲೂ ಕೂಡ ನಾವು ಪಾಠ ಕಲಿಯಬೇಕಿದೆ. ಆದ್ರೆ ಸಾವಿನ ಇಂಥ ಘಟನೆಗಳಾದಾಗ ಮಾತಾಡ್ತೀವಿ, ಮತ್ತೆ ನಾಳೆಗೆ ಹೊಸ ಹಾಡುಗಳಾಗುತ್ತೆ. ಅದರಲ್ಲಿ ಈ ಪತ್ರಕರ್ತರು ಇದ್ದಾರಲ್ಲ, ಅವ್ರಿಗೆ ಎಂತ ತಲೆ ಬರೀತಾರೆ ಅಂದ್ರೆ ನನ್ನ ಪತ್ರಕರ್ತರು ಬಗ್ಗೆ ಸಾವೇ ಬಸ್ಗಳು ಕಾಯಿಲೆ ನಮ್ಗೆ ಕಳ್ಕೊಂಡು ಇಡೋದು. ಎರಡನೇದಾಗಿ ಕ್ರಮೆ ಏನಂದ್ರೆ ನಮ್ಗೆ ಯಾಕೆ ಸಹಾಯ ಮಾಡ್ತಾರೆ. ನನಗೆ MLA ನಮಸ್ಕಾರ ಬಿಡ್ತಾರೆ, ನಮ್ಗೆ MP ನಮಸ್ಕಾರ ಬಿಡ್ತಾರೆ, ಮಂತ್ರಿಗಳು ನಮ್ಮಲ್ಲಿ KF ಮಾತಾಡ್ತಾರೆ, ನಮ್ಗೆ ಸಚಿವರುಗಳು ಇವೆಲ್ಲ ನಮ್ಮ ಉದ್ಧಾರ ಮಾಡ್ಬಿಡ್ತಾರೆ ಅಂತ ಹೇಳಿ. ಅದೆಲ್ಲವೂ ಕೂಡ ಸುಳ್ಳು, ಅದೆಲ್ಲ ಭ್ರಮೆ. ಅದೆಲ್ಲವೂ ಎಲ್ಲಿವರೆಗೂ ಅಂದ್ರೆ ನೀವು ಚೆನ್ನಾಗಿ ತಗೋಬಹುದು, ನಿಮ್ ಕೈ ಹಿಡಿಯಬಹುದು, ನೀವು ಪತ್ರಿಕಾ ಸಂಸ್ಥೆ ಕೆಲಸ ಮಾಡಬಹುದು, ನೀವು ಬರೆಯೋದು ಯಾವಾಗ ನೀವು ಉತ್ಸಾಹ ತಿಳಿಸ್ತೀರಿ, ಯಾವಾಗ ನೀವು ಬರೆಯೋದು ತಿಳಿಸ್ತೀರಿ, ಅಲ್ಲಿಗೆ ನಿಮ್ಮ ಡಿಮ್ಯಾಂಡ್ ಬೇಕು ಅಂತ ಅರ್ಥ ಮಾಡ್ಕೊಂಡು. ಯಾಕೆ ಈ ಘಟನೆ ನಾನು ಹೇಳಿದೆ ಅಂದ್ರೆ, ಅವ್ರನ್ನ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಂತ ದಿನ ಬೆಳಿಗ್ಗೆ ಆಸ್ಪತ್ರೆಗೆ ದುಡ್ಡಿರ್ಲಿಲ್ಲ, ದುಡ್ಡು ಕಟ್ಟಿದ್ರೆ ಆಪರೇಷನ್ ಮಾಡಲ್ಲ ಅಂತ ಹೇಳಿ ಆಪರೇಷನ್ ರಿಜೆಕ್ಟ್ ಮಾಡೋದು ಹಾಸ್ಪಿಟಲ್. ತಕ್ಷಣ ನಾನು ಹೋಗಿ ಚಂದ್ರಶೇಖರ್ ಅವ್ರ ಮಾತಾಡಿ ದುಡ್ಡಿಗೆ ನಾನು ಜವಾಬ್ದಾರಿ ಬರ್ತೀನಿ, ನೀವು ಆಪರೇಷನ್ ಮಾಡಿ ಅಂತ ಹೇಳಿದ್ರೆ ಚಂದ್ರಶೇಖರ್ ಅವರು ಕೌಂಟರ್ ಬಂದು ಇವ್ರು ಆಪರೇಷನ್ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ತಾರೆ. ಡಯಾಲಿಸಿಸ್ ಆದ್ರೆ ಅವ್ರಿಗೆ ಪ್ರಾಬ್ಲಮ್ ಆಗ್ತದೆ, ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ ಡಯಾಲಿಸಿಸ್. ಆಪರೇಷನ್ ಆಯ್ತು, ಅವರು ಸುಧಾರಿಸುವಂತ ಪತ್ರಕರ್ತರ ಸಂಘ ಕೂಡ ಆರ್ಥಿಕವಾಗಿ ಏನ್ ಸಹಾಯ ಮಾಡಬೇಕಾಯ್ತು ಮಾಡಿದ್ವಿ. ಇಲ್ಲೂ ಕೂಡ ಅವ್ರಿಗೆ ಏನು ಸಾಧ್ಯ ಆಗುತ್ತೆ ಮಾಡಿ ಗುಣಮುಖರಾಗಿ ಅವರು ಮನೆಗೆ ಬಂದಾಗ ಒಂದು ತಿಂಗಳಾಗಿತ್ತು, ಒಂದು ತಿಂಗಳಾಗಿತ್ತು. ನಾನು ಮತ್ತೆ ಮನೆಗೆ ಹೋದೆ, 5 ನಿಮಿಷ ಕುತ್ಕೊಳಕ್ಕಾಗ್ಲಿಲ್ಲ. ನೋಡಿ ಅವರ ಆ ದೇಹ ಸ್ಥಿತಿ ಇತ್ತಲ್ಲ, ಅವರ ಮುಖ ದೇಹ ಸ್ಥಿತಿ ನಮ್ಗೆ ಗೊತ್ತು ಬದುಕಲ್ಲ ಅಂತ ಗೊತ್ತು, ಮೊದಲು ಗೊತ್ತು ಬದುಕಲ್ಲ ಅಂತ. ಆದ್ರೆ ಬದುಕಬೇಕಂತ ಆಸೆ ಅವ್ರಿಗೂ ಇರ್ತದೆ, ಬದುಕಿಸ್ಕೊಳ್ಬೇಕಂತ ಆಸೆ ನಮಗೂ ಇರ್ತದೆ. ಅವಾಗಲೂ ಕೂಡ ಪ್ರಾಬ್ಲಮ್ ಹೇಳ್ತೀನಿ ನಿಮ್ಗೆ, ಅಷ್ಟೆಲ್ಲ ಖರ್ಚು ಮಾಡ್ಕೊಂಡು ಕರ್ಕೊಂಡು ಬಂದ್ರೆ ಡಯಾಲಿಸಿಸ್ ಮಾಡಿಸ್ಬೇಕಾಗಿತ್ತು. 22 ಡಯಾಲಿಸಿಸ್ 8 ಡಯಾಲಿಸಿಸ್ ಆಗಿತ್ತು. ಈಗ
ನನಗೆ ದುಡ್ಡಿರಲಿಲ್ಲ. ಪಾಪ ನನಗೆ ಮಾದೇಶ್ವರ ಬಗ್ಗೆ ಎಷ್ಟು ಗೊತ್ತದೆ ಎಲ್ಲ ಗೊತ್ತು. ಸ್ನೇಹಿತರು ಅವರು ಅವರೇ ನಿಂತ್ಕೊಳ್ತಂತ ಶಾಂತ ಕೂಡ ಮಾಡಲ್ಲ. ಅಷ್ಟು ಮಟ್ಟಿಗೆ ಮಾದೇಶ್ವರಿ ಅವ್ರ ಜೊತೆಯಲ್ಲೇ ಇಟ್ಕೊಂಡು ನನಗೆ ನಾನು ಹೋದಾಗ ಸರ್ ಡಯಾಲಿಸಿಸ್ ದುಡ್ಡಿಲ್ಲ ವ್ಯವಸ್ಥೆ ಮಾಡಿ ನಾನು ನೀವು ಏನಾದ್ರು ಮಾಡೋಣ ಅಂತ ಹೇಳಿ ನಾವು ಡಯಾಲಿಸಿಸ್ ಘಟಕ ನಮ್ಮಲ್ಲಿ ಮಾಡಿದ್ವಿ. ಅದರಲ್ಲಿ ಸ್ನೇಹಿತರು ₹1,00,000 ಕೊಡ್ತೀನಿ, ಡಯಾಲಿಸಿಸ್ ಯಾರೇ ಡಯಾಲಿಸಿಸ್ ಸಹಾಯ ಮಾಡ್ತೀನಿ. ಅದೊಂದು ವಿಧಿನೂ ಕೂಡ ನಾನು ಸಾಧನೆ. ಹೋದ್ ತಿಂಗಳು ಅಷ್ಟೇ ನಾನು ಆಪ್ತ ಮಿತ್ರ ಅಂತ ಹೇಳಿ ಪತ್ರಕರ್ತರು ಇದೆಲ್ಲ ನೋಡಿ ಆಲ್ಮೋಸ್ಟ್ 25 ವರ್ಷ ಸಂಘಟನೆ ಪತ್ರಕರ್ತರ ಬಗ್ಗೆ ಹೆಂಗಿದೆ ಅನ್ನೋದು ನಿಮ್ಗೆ ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪಿರಿಯಾಪಟ್ಟಣದಲ್ಲಿ ಹೋಗ್ಬೇಕಂತ ಸತ್ತೋಗಿದ್ವಿ. ಓದೇ ನನಗೆ ಬೆಳಿಗ್ಗೆ 7:30 ತಲೆ ಹತ್ರ ಒಂದು ಬಾಕ್ಸ್ ಇಟ್ಟಿದ್ರು, ಅಂತ್ಯಕ್ರಿಯೆಗೆ ಸಹಾಯ ಮಾಡಿ. ಈ ವೇಳೆ ಮಗಣ್ಣಾಚಾರ್, ರಘುರಾಮ್ ವಾಜಪೇಯಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪ್ರೈಮ್ 9 ಕನ್ನಡ ಪ್ರಾಮಾಣಿಕತೆಯಿಂದ ನಿಮ್ಮೊಂದಿಗೆ.